ಕಲಾಪದಲ್ಲಿ ಜಾಡಿಸಿ ಒದಿ ಕುರ್ಚಿ ಪಡಿ ಅನ್ನೋದ್ರ ಬಗ್ಗೆ ಸ್ವಾರಸ್ಯಕರ ಚರ್ಚೆ ನಡೆಯಿತು. ಡಿಸಿಎಂ ಡಿಕೆ ಶಿವಕುಮಾರ್, ವಿಪಕ್ಷ ನಾಯಕ ಆರ್ ಅಶೋಕ್ ನಡುವೆ ಅಧಿಕಾರದ ಜಟಾಪಟಿ ನಡೆಯಿತು. ಸೆಷನ್ನಲ್ಲಿ ಯಾವ್ಯಾವ ನಾಯಕರ ಮಾತಿನ ಜುಗಲ್ಬಂದಿ ಹೇಗಿತ್ತು ಅನ್ನೋದರ ರಿಪೋರ್ಟ್ ಇಲ್ಲಿದೆ. ಅವ್ರು ಫೋನ್ ಮಾಡಿದೆ, ಅವರು ಲೆಕ್ಕ ಹಾಕ್ಬಿಟ್ಟು ಒದ್ದು ಕಿತ್ಕೋಬೇಕು, ನಿಮ್ಗೆ ಅಧಿಕಾರ ಬೇಕಾದ್ರೆ ಒದ್ದು ತಗೋಬೇಕು. ಯಾವಾಗ ಒದ್ದು ಕಿತ್ಕೊಂತೀಯ ಮುಖ್ಯಮಂತ್ರಿ ಪದವಿನ ಯಾವಾಗ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ? ಜನವರಿ ಒಳಗಡೆ ಆದ್ರೆ ಆಗ್ತೀಯಾ, ಇಲ್ಲ ಅಂದ್ರೆ ಆಮೇಲೆ ಕಷ್ಟ ಇದೆ ಅಂತ. ಗ್ರಾಹಕತೆ ಸರಿ ಇಲ್ಲ, ನಾನು ಹೇಳ್ತಾ ಇದ್ದೀನಿ. ಅಧಿಕಾರ ಬೇಕು ಅಂದ್ರೆ ಒದ್ದು ತಗೋಬೇಕು. ಕಲಾಪದಲ್ಲಿ ಡಿಕೆಶಿ ಅಶೋಕ್ ಸ್ವಾರಸ್ಯಕರ ಚರ್ಚೆ. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಗದ್ದುಗೆ ಗಲಾಟೆ ಜೋರಾಗಿದೆ. ಸಿಎಂ ಡಿಸಿಎಂ ನಡುವೆ ಮುಸುಕಿನ ಗುದ್ದಾಟ ನಡೀತಿರೋದೇನು ಹೊಸದೇನಲ್ಲ. ಆಗೊಮ್ಮೆ ಈಗೊಮ್ಮೆ ಡಿಕೆ ಶಿವಕುಮಾರ್ ಸಿಎಂ ಆಸೆ ಬಿಚ್ಚಿಟ್ಟಿದ್ದು, ಕಾರ್ಯಕರ್ತರು ಮುಂದಿನ ಸಿಎಂ ಡಿಕೆಶಿ ಅಂತ ಘೋಷಣೆ ಕೂಗಿದ್ದು ಸಖತ್ ಸದ್ದು ಮಾಡಿತ್ತು. ಇದೀಗ ಜಾಡಿಸಿ ಒದಿ ಕುರ್ಚಿ ಇಡಿ ಅನ್ನೋ ಕಾನ್ಸೆಪ್ಟ್ ಶುರುವಾಗಿದೆ. ವಿಧಾನಸಭೆಯಲ್ಲಿ ಈ ಬಗ್ಗೆ ಸ್ವಾರಸ್ಯಕರ ಚರ್ಚೆ ನಡೀತು. ಒದ್ದು ಕಿತ್ಕೋಬೇಕು, ನಿಮ್ಗೆ ಅಧಿಕಾರ ಬೇಕಾದ್ರೆ ಒದ್ದು ತಗೋಬೇಕು. ಯಾವಾಗ ಒದ್ದು ಕಿತ್ಕೊಂತೀಯ ಮುಖ್ಯಮಂತ್ರಿ ಪದವಿನ ಯಾವಾಗ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ? ಗ್ರಾಹಕತೆ ಸರಿ ಇಲ್ಲ, ನಾನು ಹೇಳ್ತಾ ಇದ್ದೀನಿ. ವಿಧಾನಸಭಾ ಕಲಾಪದಲ್ಲಿ ಮಾಜಿ ಸಿಎಂ ಎಸ್ಎಂ ಕೃಷ್ಣ ಅವರಿಗೆ ಸಂತಾಪ ಸೂಚನೆ ವೇಳೆ ಸ್ವಾರಸ್ಯಕರ ಚರ್ಚೆ ನಡೆಯಿತು. ಮಧ್ಯರಾತ್ರಿ ಎಸ್ಎಂ ಕೃಷ್ಣ ಮನೆ ಬಾಗಿಲು ಒದ್ದು ಮಂತ್ರಿ ಮಾಡಿ ಅಂದಿದ್ದೆ. ಅಧಿಕಾರ ಬೇಕು ಅಂದ್ರೆ ಒದ್ದು ತಗೋಬೇಕು ಅಂತ ಡಿಕೆಶಿ ಹೇಳಿದ್ರು. ಒಬ್ಬಿದ್ದಾರೆ, ಅವ್ರು ಫೋನ್ ಮಾಡಿದೆ, ಅವರು ಲೆಕ್ಕ ಹಾಕ್ಬಿಟ್ಟು ಒದ್ದು ಕಿತ್ಕೋಬೇಕು ಅಂದ್ರು, ನಿನ್ಗೆ ಅಧಿಕಾರ ಬೇಕಾದ್ರೆ ಒದ್ದು ತಗೋಬೇಕು ಅಂತ. ಸೊ ನಾನು ಜಯಚಂದ್ರ ಇಬ್ರು ಓದೋ ಬಾಕ್ಲು ಒದ್ದಿದ್ದೆ. ನಾನು ಇವನ್ ಜಯಚಂದ್ರ ಗಡಗಡ ಅಂತ ನಡುತ್ತಾ ಇದ್ದಾರೆ, ಇಲ್ಲೇ ಕೂತಿದ್ದಾನೆ, ಗಡಗಡ ಅಂತ ನಡುತ್ತಾ ಇದ್ದಾರೆ. ಮಲಗಿದ್ದವ್ರು ಎದ್ದು ಬಂದ್ರು, ಸಾಹೇಬ್ರೆ ನಾವು ಯಾವನು ಇಲ್ದೆ ಹೋದಾಗ ನಿಮ್ ಜೊತೆ ಇದ್ದೀವಿ, ರಾಜ್ಯಸಭಾ ಮೆಂಬರ್ ಮಾಡಿದ್ದೀವಿ, ನಮ್ದು ಋಣ ಇದೆ, ನಿಮ್ ಅನುಭವ ಇದೆ, ಋಣ ಇದೆ, ನಿಮ್ನ PCC ಟ್ರೈನ್ ಮಾಡಿದೀವಿ, ನಿಮ್ನ ಚೀಫ್ ಮಿನಿಸ್ಟರ್ ಮಾಡಿದೀವಿ. ವಿತೌಟ್ ಮೀ there is no government ಅಂತ. ಜಯಚಂದ್ರ, do you agree with me word? ಡಿಕೆಶಿ ಈ ಮಾತು ಆಡ್ತಿದ್ದ ವೇಳೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಧ್ಯ ಪ್ರವೇಶಿಸಿದ್ರು. ಈಗಲೂ ಅಧಿಕಾರ ಒದ್ದು ತಗೋತೀರಾ ಅಂತ ಕಾಲೆಳೆದ್ರು. ಎಸ್ಎಂ ಕೃಷ್ಣ ಅವ್ರ ಬಗ್ಗೆನೂ ಮಾತಾಡಿದ್ದೀರಾ. ನಾನು ಇವತ್ತು ಹೇಳ್ತೀನಿ, ಅವರಿಂದ ನಿಮ್ಗೆ ಒಂದು ಒಳ್ಳೇದಾಗಿದೆ, ಪ್ರಶ್ನೆನೇ ಇಲ್ಲ. ಸೊ ತಾವು ಒಂದ್ ಮಾತು ಹೇಳಿದ್ದೀರಾ, ಕಿತ್ಕೊಬೇಕು ಅಂದ್ ಒದ್ದು ಕಿತ್ಕೊಬೇಕು ಅಂತ. ಅಂದ್ರೆ ಪಾಠ ಇಲ್ಲಿರೋರ್ಗೆಲ್ಲ ಅದೇ ಪಾಠನ, ಇಲ್ಲಿರೋರ್ಗೆಲ್ಲ ಅದೇ ಪಾಠನ ಒದ್ದು. ಈಗ ನೀವ್ ಯಾವಾಗ ಒದ್ದು ಕಿತ್ಕೊಂತೀರಾ ಆ ಪದವಿನ, ಮುಖ್ಯಮಂತ್ರಿ ಪದವಿನ? ನೀವೇ ಹೇಳಿದ್ರೆ ಯಾವಾಗ ಒದ್ದು ಕಿತ್ಕೊಂತೀರಾ? ನೋಡಪ್ಪ, ನೀನು ಜನವರಿ ಒಳಗಡೆ ಆದ್ರೆ ಆಗ್ತೀಯಾ, ಇಲ್ಲ ಅಂದ್ರೆ ಆಮೇಲೆ ಕಷ್ಟ ಇದೆ ಅಂತ. ಅದಕ್ಕೆ ಯಾವಾಗ ಒದ್ದು ಕಿತ್ಕೊಂತೀರಾ? ಜನವರಿ ಒಳಗಡೆ ಒದ್ದು ಕಿತ್ಕೊಂತೀರೋ? ಗ್ರಾಹಕತೆ ಸರಿ ಇಲ್ಲ, ನಾನು ಹೇಳ್ತಾ ಇದ್ದೀನಿ. ಸದನದಲ್ಲಿ ಸಿಎಂ ಕುರ್ಚಿ ಬಗ್ಗೆ ಸ್ವಾರಸ್ಯಕರ ಚರ್ಚೆ ನಡೆಯಿತು. ಡಿಸಿಎಂ ಡಿಕೆಶಿ, ವಿಪಕ್ಷ ನಾಯಕ ಆರ್ ಅಶೋಕ್ ನಡುವೆ ಜುಗಲ್ಬಂದಿ ಜೋರಾಗಿತ್ತು. ಅಶೋಕ್ ಮಾತಿಗೆ ಸಿಡಿದ ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ಒಳಜಗಳ ಸರಿ ಮಾಡ್ಕೊಳ್ಳಿ ಅಂತ ಟಾಂಗ್ ಕೊಟ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಲಾಪದಲ್ಲಿ ಜಾಡಿಸಿ ಒದಿ ಕುರ್ಚಿ ಪಡಿ ಅನ್ನೋದ್ರ ಬಗ್ಗೆ ಸ್ವಾರಸ್ಯಕರ ಚರ್ಚೆ ನಡೆಯಿತು. ಡಿಸಿಎಂ ಡಿಕೆ ಶಿವಕುಮಾರ್, ವಿಪಕ್ಷ ನಾಯಕ ಆರ್ ಅಶೋಕ್ ನಡುವೆ ಅಧಿಕಾರದ ಜಟಾಪಟಿ ನಡೆಯಿತು. ಸೆಷನ್ನಲ್ಲಿ ಯಾವ್ಯಾವ ನಾಯಕರ ಮಾತಿನ ಜುಗಲ್ಬಂದಿ ಹೇಗಿತ್ತು ಅನ್ನೋದರ ರಿಪೋರ್ಟ್ ಇಲ್ಲಿದೆ. ಅವ್ರು ಫೋನ್ ಮಾಡಿದೆ, ಅವರು ಲೆಕ್ಕ ಹಾಕ್ಬಿಟ್ಟು ಒದ್ದು ಕಿತ್ಕೋಬೇಕು, ನಿಮ್ಗೆ ಅಧಿಕಾರ ಬೇಕಾದ್ರೆ ಒದ್ದು ತಗೋಬೇಕು. ಯಾವಾಗ ಒದ್ದು ಕಿತ್ಕೊಂತೀಯ ಮುಖ್ಯಮಂತ್ರಿ ಪದವಿನ ಯಾವಾಗ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ? ಜನವರಿ ಒಳಗಡೆ ಆದ್ರೆ ಆಗ್ತೀಯಾ, ಇಲ್ಲ ಅಂದ್ರೆ ಆಮೇಲೆ ಕಷ್ಟ ಇದೆ ಅಂತ. ಗ್ರಾಹಕತೆ ಸರಿ ಇಲ್ಲ, ನಾನು ಹೇಳ್ತಾ ಇದ್ದೀನಿ. ಅಧಿಕಾರ ಬೇಕು ಅಂದ್ರೆ ಒದ್ದು ತಗೋಬೇಕು. ಕಲಾಪದಲ್ಲಿ ಡಿಕೆಶಿ ಅಶೋಕ್ ಸ್ವಾರಸ್ಯಕರ ಚರ್ಚೆ. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಗದ್ದುಗೆ ಗಲಾಟೆ ಜೋರಾಗಿದೆ. ಸಿಎಂ ಡಿಸಿಎಂ ನಡುವೆ ಮುಸುಕಿನ ಗುದ್ದಾಟ ನಡೀತಿರೋದೇನು ಹೊಸದೇನಲ್ಲ. ಆಗೊಮ್ಮೆ ಈಗೊಮ್ಮೆ ಡಿಕೆ ಶಿವಕುಮಾರ್ ಸಿಎಂ ಆಸೆ ಬಿಚ್ಚಿಟ್ಟಿದ್ದು, ಕಾರ್ಯಕರ್ತರು ಮುಂದಿನ ಸಿಎಂ ಡಿಕೆಶಿ ಅಂತ ಘೋಷಣೆ ಕೂಗಿದ್ದು ಸಖತ್ ಸದ್ದು ಮಾಡಿತ್ತು. ಇದೀಗ ಜಾಡಿಸಿ ಒದಿ ಕುರ್ಚಿ ಇಡಿ ಅನ್ನೋ ಕಾನ್ಸೆಪ್ಟ್ ಶುರುವಾಗಿದೆ. ವಿಧಾನಸಭೆಯಲ್ಲಿ ಈ ಬಗ್ಗೆ ಸ್ವಾರಸ್ಯಕರ ಚರ್ಚೆ ನಡೆಯಿತು. ಒದ್ದು ಕಿತ್ಕೋಬೇಕು, ನಿಮ್ಗೆ ಅಧಿಕಾರ ಬೇಕಾದ್ರೆ ಒದ್ದು ತಗೋಬೇಕು. ಯಾವಾಗ ಒದ್ದು ಕಿತ್ಕೊಂತೀಯ ಮುಖ್ಯಮಂತ್ರಿ ಪದವಿನ ಯಾವಾಗ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ? ಗ್ರಾಹಕತೆ ಸರಿ ಇಲ್ಲ, ನಾನು ಹೇಳ್ತಾ ಇದ್ದೀನಿ.
ವಿಧಾನಸಭಾ ಕಲಾಪದಲ್ಲಿ ಮಾಜಿ ಸಿಎಂ ಎಸ್ಎಂ ಕೃಷ್ಣ ಅವರಿಗೆ ಸಂತಾಪ ಸೂಚನೆ ವೇಳೆ ಸ್ವಾರಸ್ಯಕರ ಚರ್ಚೆ ನಡೆಯಿತು. ಮಧ್ಯರಾತ್ರಿ ಎಸ್ಎಂ ಕೃಷ್ಣ ಮನೆ ಬಾಗಿಲು ಒದ್ದು ಮಂತ್ರಿ ಮಾಡಿ ಅಂದಿದ್ದೆ. ಅಧಿಕಾರ ಬೇಕು ಅಂದ್ರೆ ಒದ್ದು ತಗೋಬೇಕು ಅಂತ ಡಿಕೆಶಿ ಹೇಳಿದ್ರು. ದ್ವಾರಕನಾಥ್ ಅಂತ ಒಬ್ಬಿದ್ದಾರೆ, ಅವ್ರು ಫೋನ್ ಮಾಡಿದೆ. ಅವರು ಲೆಕ್ಕ ಹಾಕ್ಬಿಟ್ಟು ಒದ್ದು ಕಿತ್ಕೋಬೇಕು ಅಂದ್ರು. ನಿನ್ಗೆ ಅಧಿಕಾರ ಬೇಕಾದ್ರೆ ಒದ್ದು ತಗೋಬೇಕು ಅಂತ. ಸೊ ನಾನು ಜಯಚಂದ್ರ ಇಬ್ರು ಓದೋ ಬಾಕ್ಲು ಒದ್ದಿದ್ದೆ ನಾನು. ಇವನ್ ಜಯಚಂದ್ರ ಗಡಗಡ ಅಂತ ನಡುತ್ತಾ ಇದ್ದಾರೆ, ಇಲ್ಲೇ ಕೂತಿದ್ದಾನೆ, ಗಡಗಡ ಅಂತ ನಡುತ್ತಾ ಇದ್ದಾರೆ. ಮಲಗಿದ್ದವ್ರು ಎದ್ದು ಬಂದ್ರು, ಸಾಹೇಬ್ರೆ ನಾವು ಯಾವನು ಇಲ್ದೆ ಹೋದಾಗ ನಿಮ್ ಜೊತೆ ಇದ್ದೀವಿ, ರಾಜ್ಯಸಭಾ ಮೆಂಬರ್ ಮಾಡಿದ್ದೀವಿ, ನಮ್ದು ಋಣ ಇದೆ, ನಿಮ್ ಅನುಭವ ಇದೆ, ಋಣ ಇದೆ, ನಿಮ್ನ PCC ಟ್ರೈನ್ ಮಾಡಿದೀವಿ, ನಿಮ್ನ ಚೀಫ್ ಮಿನಿಸ್ಟರ್ ಮಾಡಿದೀವಿ. ವಿತೌಟ್ ಮೀ ದೇರ್ ಇಸ್ ನೋ ಗವರ್ಮೆಂಟ್ ಅಂತ. ಜಯಚಂದ್ರ, ಡು ಯು ಅಗ್ರಿ ವಿತ್ ಮೀ ವರ್ಡ್? ಡಿಕೆಶಿ ಈ ಮಾತು ಆಡ್ತಿದ್ದ ವೇಳೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಧ್ಯ ಪ್ರವೇಶಿಸಿದ್ರು. ಈಗಲೂ ಅಧಿಕಾರ ಒದ್ದು ತಗೋತೀರಾ ಅಂತ ಕಾಲೆಳೆದ್ರು. ಎಸ್ಎಂ ಕೃಷ್ಣ ಅವ್ರ ಬಗ್ಗೆನೂ ಮಾತಾಡಿದ್ದೀರಾ. ನಾನು ಇವತ್ತು ಹೇಳ್ತೀನಿ, ಅವರಿಂದ ನಿಮ್ಗೆ ಒಂದು ಒಳ್ಳೇದಾಗಿದೆ, ಪ್ರಶ್ನೆನೇ ಇಲ್ಲ. ಸೊ ತಾವು ಒಂದ್ ಮಾತು ಹೇಳಿದ್ದೀರಾ, ಕಿತ್ಕೊಬೇಕು ಅನ್ನೋದು, ಒದ್ದು ಕಿತ್ಕೊಬೇಕು ಅಂತ. ಅಂದ್ರೆ ಪಾಠ ಇಲ್ಲಿರೋರ್ಗೆಲ್ಲ ಅದೇ ಪಾಠನ, ಇಲ್ಲಿರೋರ್ಗೆಲ್ಲ ಅದೇ ಪಾಠನ ಒದ್ದು. ಈಗ ನೀವ್ ಯಾವಾಗ ಒದ್ದು ಕಿತ್ಕೊಂತೀರಾ ಆ ಪದವಿನ, ಮುಖ್ಯಮಂತ್ರಿ ಪದವಿನ ನೀವೇ ಹೇಳಿದ್ರೆ ಯಾವಾಗ ಒದ್ ಕಿತ್ಕೊಂತೀರಾ? ನೋಡಪ್ಪ, ನೀನು ಜನವರಿ ಒಳಗಡೆ ಆದ್ರೆ ಆಗ್ತೀಯಾ, ಇಲ್ಲ ಅಂದ್ರೆ ಆಮೇಲೆ ಕಷ್ಟ ಇದೆ ಅಂತ. ಅದಕ್ಕೆ ಯಾವಾಗ ಒದ್ ಕಿತ್ಕೊಂತೀರಾ? ಜನವರಿ ಒಳಗಡೆ ಒದ್ ಕಿತ್ಕೊಂತೀರೋ? ಗ್ರಹಗತಿ ಸರಿ ಇಲ್ಲ, ನಾನು ಹೇಳ್ತಾ ಇದ್ದೀನಿ. ಸದನದಲ್ಲಿ ಸಿಎಂ ಕುರ್ಚಿ ಬಗ್ಗೆ ಸ್ವಾರಸ್ಯಕರ ಚರ್ಚೆ ನಡೆಯಿತು. ಡಿಸಿಎಂ ಡಿಕೆಶಿ, ವಿಪಕ್ಷ ನಾಯಕ ಆರ್ ಅಶೋಕ್ ನಡುವೆ ಜುಗಲ್ಬಂದಿ ಜೋರಾಗಿತ್ತು. ಅಶೋಕ್ ಮಾತಿಗೆ ಸಿಡಿದ ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ಒಳಜಗಳ ಸರಿ ಮಾಡ್ಕೊಳ್ಳಿ ಅಂತ ಟಾಂಗ್ ಕೊಟ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಾಳೆ ಹಾಕ್ತೀವಿ ಎಲ್ಲ. ಇವತ್ತೇನು ವಿಧಾನಸಭೆ ಒಳಗೆ ಮಾತಾಡ್ಕ ಅದನ್ನು ಹಾಕ್ತೀವಿ. ಜನ ತೀರ್ಮಾನ ಮಾಡಲಿ, ನಾವು ಹೇಳೋದು ಹೇಳ್ತೀವಿ. ಹಿಂದೂ ಅಂದರೆ ಅಲರ್ಜಿ, ಕುಂಕುಮ ಅಂದ್ರೆ ಅಲರ್ಜಿ, ವಿಭೂತಿ ಅಂದ್ರೆ ಅಲರ್ಜಿ, ಹಿಂದೂಗಳ ಪೇಟ ಅಂದ್ರೆ ಅಲರ್ಜಿ. ಅರ್ಬಸ್ತಾನ್ ಪೇಟ ಹಾಕೊಂಡ್ರೆ ಭಾಳ ಖುಷಿ ಪಡ್ತಾರೆ, ನಮಾಜ್ ಬಿದ್ದರೆ ಭಾಳ ಖುಷಿ ಪಡ್ತಾರೆ. ಆ ಸಮುದಾಯಕ್ಕಾಗಿಯೇ ಮುಖ್ಯಮಂತ್ರಿ ಹೊರತು ಹಿಂದೂಗಳಂದ್ರಲ್ಲ, ಲಿಂಗಾಯತರು, ಒಕ್ಕಲಿಗೆ ಅವರು, ದಲಿತರು, ವಾಲ್ಮೀಕಿ ರೊಕ್ಕನೇ ತಿಂದವರು ಭೂಪ್ರು. 84 ಕೋಟಿ ರೂಪಾಯಿ ಯಾರ್ದು ತಿಂದಿದ್ದು? ವಾಲ್ಮೀಕಿ ಜನಾಂಗದ್ದು. SC ಜನಾಂಗದ್ದು 24,000 ಕೋಟಿ ಗ್ಯಾರಂಟಿಗೆ ಹಾಕಿ ಆ ಜನಾಂಗಕ್ಕೆ ಏನೋ ಅಭಿವೃದ್ಧಿ ಇಲ್ಲ, ಅವ್ರನ್ನ ಕೊಲೆ ಮಾಡಿದವರೇ ಸಿದ್ದರಾಮಯ್ಯ. ಇನ್ನು ಹಿಂದೂಗಳನ್ನು ಯಾರು ಅವ್ರ ಸಾಬರದ ಅಟ್ಟೆ ಸರ್ಕಾರ ಇದು. ಡಿಕೆಶಿ ಮಾತಾಡೋದು ಅಧಿಕಾರ ಬೇಕಾದ್ರೆ ಒದ್ದು ಕಿತ್ಕೊಳ್ಬೇಕು ಅಂತ ಏನ ಮಾತನಾಡ್ತೀವಿ? ನೀವು ಇದು ಸೆಷನ್ ಅದನ್ನು ಸದನದಲ್ಲಿ ಏನು ಮಾತಾಡಬೇಕು ಅನ್ನೋಂಥದ್ದು ಕನಿಷ್ಠ ಸೌಜನ್ಯ ಇಲ್ಲ. ಮೆಂಟಲ್ ಹಾಸ್ಪಿಟಲ್ ಕಳಿಸ್ಬೇಕು ಡಿಕೆ ಶಿವಕುಮಾರ್ ಅವ್ರನ್ನ. ನಿಮಾನ್ಸ್ ಅಥವಾ ಮೆಂಟಲ್ ಕಳಿಸ್ಬೇಕು ಡಿಕೆ ಶಿವಕುಮಾರ್. ಸದನದಾಗ ಹಿಂಗೆ ಮಾತಾಡ್ತಾರೆ, ಓದಿದು ಬದಿದು. ಡಿಕೆ ಶಿವಕುಮಾರ್ ಅಧಿಕಾರ ಕಿತ್ಕೊಳ್ಬೇಕಾದ್ರೆ ಒದೆ ಅಂತ ಪ್ರಸಂಗ ಬರುತ್ತಾ? ಏನು ಈಗಾಗಲೇ ತೇರ್ ಜೈಲಿಗೆ ಹೋಗಿದ್ರಲ್ಲ, ಅಲ್ಲಿ ಏನೋ ಅವರೇ ಹೇಳಿದ್ರು, ಇದ್ರಾಗ ಜೈಲಿನಾಗ ಹೋದ್ರು ನನಗೆ ಅಂತೇಳಿ. ಒಂದು ಅದೇ ಪ್ರಸಂಗ ಬರುತ್ತಾ? ನೋಡ್ಬೇಕಲ್ಲ, ಕಾದು ನೋಡ್ಬೇಕು. ಅದು ನ್ಯಾಯಾಲಯದಾಗ ಐತಲ್ರಿ, ನಮ್ಮ ಕೈಗಿಲ್ಲ. ಇನ್ನು ಹಿಂದೂಗಳನ್ನು ಯಾರು ಅವ್ರ ಸಾಬರದ ಅಟ್ಟೆ ಸರ್ಕಾರ ಇದು.